ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಮಿನಿ ಲಾಗ್. ಇದೊಂದು ಸರ್ಪ್ರೈಸಿಂಗ್ ವಿಡಿಯೋ ಆಗಿರುತ್ತೆ. ನಾವಿವತ್ತು ಮೈಸೂರಿಗೆ ಬಂದಿದ್ವಿ. ಇದು ಗಿರಿಗೆ ಸರ್ಪ್ರೈಸಿಂಗ್ ಕೊಡೋಣ ಅಂತ ಅಂದ್ಬಿಟ್ಟು ಮೈಸೂರಿಗೆ ಕರ್ಕೊಂಡು ಬಂದಿದ್ದೀನಿ. ಈ ಗಿರಿ ಬರ್ಡೇಗೆ ನನಗೆ ಏನಾದರೂ ಕೊಡಿಸ್ಬೇಕು ಅಂತ ತುಂಬಾ ಆಸೆ ಇತ್ತು. ಸೊ ಹಾಗಾಗಿ ಅವ್ರಿಗೆ ನಾನು 3 ಇಯರ್ಸಿಂದ ಸೇವಿಂಗ್ಸ್ ಮಾಡಿರೋ ಅಮೌಂಟಲ್ಲಿ ಅವ್ರಿಗೆ ಬೈಕ್ ಕೊಡಿಸ್ಬೇಕು ಅಂತ ಬೈಕ್ನ ಬುಕ್ ಮಾಡಿದ್ವಿ. ಸೊ ಅದನ್ನೇ ಇವತ್ತು ಅವ್ರಿಗೆ ಕೊಡಿಸೋಣ ಅಂತ ಅಂದ್ಬಿಟ್ಟು ಡೆಲಿವರಿ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. 5:30 ಆಗ್ತಿತ್ತು ಅಂದ್ಬಿಟ್ಟು ಶೋರೂಮ್ ಹತ್ರ ಹೋಗಿ 6 o'clockಗೆ ಡೆಲಿವರಿನ ತೊಗೊಂಡ್ವಿ. ಗಿರಿಗೆ ಇದು ಸರ್ಪ್ರೈಸಿಂಗ್ ಆಗಿತ್ತು. ಗಿರಿ ಕೂಡ ಖುಷಿ ಕೂಡ ಆದರು. ನಾವು ನೋಡಿದ ಬೈಕು ಹಾಸನಲ್ಲಿ ಇಲ್ಲದ ಕಾರಣದಿಂದಾಗಿ ನಾವು ಮೈಸೂರಲ್ಲಿ ಬೈಕ್ನ ಬುಕ್ ಮಾಡಬೇಕಾಗಿತ್ತು ಟ್ರಯಂಫ್ ಶೋರೂಮಲ್ಲಿ. ಯಾಕಂದರೆ ನಾವು ಕೇಳಿದ ಕಲರು ಹಾಸನಲ್ಲಿ ಇರಲಿಲ್ಲ, ಅಲ್ಲಿ ಬೈಕು ಇರಲಿಲ್ಲ. ಸೊ ಮೈಸೂರಲ್ಲಿತ್ತು. ಸೊ ಹಾಗಾಗಿ ನಾವು ಮೈಸೂರಲ್ಲಿ ಬುಕ್ ಮಾಡಿದ್ವಿ. ನಾನು ನೆಕ್ಸ್ಟು ಬೈಕ್ನೆಲ್ಲ ತೊಗೊಂಡಾದ್ಮೇಲೆ ಬೈಕು ಹೇಗೆ ಏನು ಅಂತ ಎಲ್ಲನೂ ತಿಳ್ಕೊತಾ ಇದ್ರು. ನಾನು ನೆಕ್ಸ್ಟು ಬೈಕ್ ತೊಗೊಂಡಾದ್ಮೇಲೆ ಬೈಕ್ನ ಪೂಜೆ ಮಾಡಿಸ್ಬೇಕು ಅಂತ ಅಲ್ಲೇ ಮೈಸೂರಲ್ಲಿ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ, ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಅಲ್ಲೇ ಪೂಜೆ ಮಾಡಿಸಿದ್ವಿ. ಪೂಜೆ ಮಾತ್ರ ತುಂಬಾ ಚೆನ್ನಾಗಾಯಿತು. ಪೂಜೆನೂ ತುಂಬ ಚೆನ್ನಾಗಿ ಮಾಡಿಕೊಟ್ರು. ನೆಕ್ಸ್ಟು ಇನ್ನು ಸಂಜೆ 7 o'clock ಆಯಿತು ಅಂತ ಎಲ್ಲ ಪಾರ್ಟಿ ಕೇಳ್ತಾಯಿದ್ರು. ಇನ್ನು ಪಾರ್ಟಿ ಕೊಡ್ಸೋಣ ಅಂತ ಅಂದ್ಬಿಟ್ಟು ಅಲ್ಲೇ ಮೈಸೂರಲ್ಲಿ ಹನುಮಂತ್ ಪಲಾವ್ಗೆ ಹೋದ್ವಿ. ಗಿರಿ ಅಂತೂ ತುಂಬಾ ಖುಷಿಯಾಗಿದ್ರು. ಬೈಕ್ ತೊಗೊಂಡಿರೋ ಖುಷಿಲಿ ಅಂತೂ ಎಕ್ಸೈಟ್ಮೆಂಟಲ್ಲಿ ಇದ್ರು. ಯಾವಾಗಲೂ ಹುಡುಗರೇ ಕೊಡಿಸ್ತಾರೆ. ಸೊ ಇವಾಗ ಹುಡುಗಿರು ಕೊಡ್ಸೋಣ ಅಂತ ಅಂದ್ಬಿಟ್ಟು ನಾನು ಅವರಿಗೆ ಸರ್ಪ್ರೈಸಿಂಗ್ ಆಗಿ ಕೊಡಿಸಿದ್ದು. ನಾನು ಅವರಿಗೆ ಬೈಕ್ ಕೊಡಿಸಿದ್ದು ನನಗಂತೂ ತುಂಬಾ ಖುಷಿ ಆಯಿತು. ನನಗಂತೂ ಹನುಮಂತ್ ಪಲಾವಲ್ಲಿ ನನಗೊಂಚೂರು ಇಷ್ಟ ಆಗಲಿಲ್ಲ. ಬಟ್ ಮೈಸೂರಿಗೆ ಅದು ಫೇಮಸ್ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.